ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಡೈಲಿ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಅದು ಯೋಚನೆ ಮಾಡೋಷ್ಟರಲ್ಲೇ ತುಂಬ ಟೈಮ್ ಹೋಗುತ್ತೆ. ಅದಕ್ಕೆ ಕ್ವಿಕ್ಕಾಗಿ ಚೊಚ್ಚೋಬಾತ್ ಮಾಡೋಣ ಅಂತ, ವೀಕೆಂಡ್ ಅಲ್ವಾ ಹೇಗಿದ್ರು ಅಂತ ಚೊಚ್ಚೋಬಾತ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಂಡ್ವಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಮತ್ತು ಹೊಸ್ಲು ದಾಟೋ ಪೂಜೆ ಇತ್ತು, ಗುಡ್ಡಿದು. ಸರಿ, ಹೇಗಿದ್ದರೂ ಹೊಸ್ಲು ದಾಟಿದ್ದಾಳೆ, ಸೊ ಅದ್ರದ್ದು ಪೂಜೆ ಮಾಡೋಣ, ಹೊಸ್ಲು ದಾಟೋ ಪೂಜೆ ಅಂತ ಇವತ್ತು ಇಟ್ಕೊಳ್ಳೋಣ ಅಂತ ಎಲ್ಲ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಣ ಕೊಬ್ಬರಿನ ತುರಿತಾ ಇದ್ದೀನಿ ನಾನು. ಅಮ್ಮ ಬೆಲ್ಲ ಚಚ್ತಿದ್ದಾರೆ. 1 ಇಯರ್ ಒಳಗೆ ಮಾಡ್ಕೊಳ್ಳಲ್ಲ ಅಂತ ಮಾಡ್ಕೊಳ್ತಾ ಇದ್ದೀವಿ ಅಫಿಷಿಯಲಾಗಿ. ಅವಳು ಆಲ್ರೆಡಿ ಹೊಸ್ಲು ದಾಟಿದ್ದಾಯಿತು. ಅದಕ್ಕೆ ಬೆಳಗ್ಗೆನೇ ಅಂದರೆ ಸಂಜೆ ರಾವು ಕಾಲ ಎಲ್ಲ ಮುಗಿದ್ಮೇಲೆ ಸಂಜೆ ದಾಟಿಸೋಣ ಅಂತ ಅಂದ್ಕೊಂಡು, ಬೆಳಗ್ಗೆ ತಿಂಡಿ ಆದಮೇಲೆ ಚೊಚ್ಚೋಬಾತ್ ತಿಂದ್ಕೊಂಡು ಎಲ್ಲ ಕಡುಬು ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಮಾತಾಡಿಕೊಂಡೆ ಎಲ್ಲ ನಿಧಾನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಮತ್ತು ಕಡುಬು ಮಾಡೋದಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡೆ. ಗಸಗಸೆನ ಹುರಿದ್ಬಿಟ್ಟು ಅದು ಇಟ್ಕೊಂಡೆ, ವೀಡಿಯೋ ಮಾಡ್ಕೊಂಡಿಲ್ಲ. ಕಡಲೆಪಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಮತ್ತು ಇದು ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು, ಬಟ್ ಅದು ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ. ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಒಣ ಕೊಬ್ಬರಿ ಸ್ವಲ್ಪ ಮತ್ತು ಬೆಲ್ಲ ಸ್ವಲ್ಪ ಹಾಕಿ ಎಲ್ಲ ಪೌಡರ್ ಮಾಡಿ ಇಟ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಕಡುಬು. ಸ್ವೀಟ್ ಸ್ವಲ್ಪ ಕಮ್ಮಿ ಆಯಿತು, ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿತ್ತು. ಅದು ಪ್ರೆಸ್ಸಿಂಗ್ದು ಮೋಲ್ಡ್ ಇರಲಿಲ್ಲ, ಕಡುಬುದು ಮೋಲ್ಡ್ ಇದ್ದಿದ್ರೆ ಇನ್ನೂ ಅದು ಶೇಪ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ನಾವು ಕೈನಲ್ಲೇ ಎಲ್ಲ ಅದು ಫೋಲ್ಡ್ ಮಾಡಿದ್ದು, ಅದಕ್ಕೋಸ್ಕರ ಅದು ಸ್ವಲ್ಪ ಶೇಪ್ ಬಂದಿಲ್ಲ ಅಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು.
ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಸಂಜೆ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಆಲ್ರೆಡಿ ಅವಳು ಹೊಸ್ಲು ದಾಟಿದ್ಲು, ಸುಮ್ಮನೆ ಒಂದು ಪೂಜೆ ಅಂತ ಮಾಡಬೇಕಲ್ಲ, ಹೊಸ್ಲು ದಾಟೋ ಪೂಜೆ ಅಂತ ಮಾಡ್ತಾರೆ, ಅದಕ್ಕೋಸ್ಕರ ಮಾಡೋಣ ಅಂತ. ಮತ್ತು 1 ಇಯರ್ ಆಗಿಬಿಡುತ್ತೆ ಅವಳಿಗೆ. ಇವಾಗ ಸಂಡೇ ಬಂದರೆ 1 ಇಯರು ಗುಡ್ಡಿಗೆ. ಅದಕ್ಕೋಸ್ಕರ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಕಡುಬು ಈ ಥರ ಬಂದಿದೆ, ಶೇಪನ್ನು ಬಂದಿಲ್ಲ ಅಷ್ಟೇ. ಗುಡ್ಡಿ ಅವಳ ಪಾಡುಗಳು ಆಡ್ತಿದ್ದಾಳೆ. ಅವಳನ್ನ ರೆಡಿ ಮಾಡಿಬಿಟ್ಟು ಒಂದು ಕಡೆ ಕೂತ್ಕೊ ಅಂತ ಹೇಳಿದ್ರೆ ಅವಳು ಇಲ್ಲೇ ಬರ್ತಾಯಿದ್ಲು, ಅಂದರೆ ಪೂಜೆ ಮಾಡೋಕ್ಕೆ ಮುಂಚೆನೇ ಹೊಸ್ಲು ದಾಟೋಕ್ಕೆ ಬರ್ತಾಯಿದ್ಲು. ಹೂವನ್ನೆಲ್ಲ ಇಟ್ಟಿದ್ರೆ ಅದನ್ನೆಲ್ಲ ತೆಗೆದು ಎಲ್ಲ ಕಿತ್ತಾಕ್ಬಿಟ್ಟಿದ್ಲು ಹೂವನ್ನು. ಸಿಂಪಲ್ಲಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ದೀಪ ಹಚ್ಚಿ ಸುಮ್ಮನೆ ಆರತಿ ಮಾಡಿ ಎಲ್ಲ ಮಾಡಿದ್ದು, ಸಿಂಪಲ್ಲಾಗೆ ಅಷ್ಟೇ.
ಮತ್ತು ಬೇಗ ಮಾಡಬೇಕಿತ್ತು. ಅದಾದಮೇಲೆ ರಾಹು ಕಾಲನೋ ರಾಹು ಕಾಲನೇ ಅನಿಸುತ್ತೆ, ಯಮಗಂಡ ಕಾಲನೋ ರಾಹು ಕಾಲನೋ ಗೊತ್ತಿಲ್ಲ, ಅದು ಸ್ಟಾರ್ಟ್ ಆಗುತ್ತೆ ಅಂತ ಬೇಗ ಅದಕ್ಕೆ ಮುಂಚೆನೇ ಹೊಸಲು ದಾಟ್ಸೋಣ ಅಂತ ಬೇಗ ಪೂಜೆ ಮಾಡಿ ಬೇಗ ಹೊಸಲು ದಾಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಳು ಬೇಗ ಬರ್ತಾನೇ ಇಲ್ಲ. ಹೂವು ನೋಡಿ ಬರ್ತಾಳೆ ಅಂದರೆ, ಅವಳಿಗೆ ಹೂವು ಅಂದರೆ ತುಂಬ ಇಷ್ಟ. ಹೂವು ಎಲ್ಲೇ ನೋಡಿದ್ರೂ ತಗೋತಾಳೆ, ಫುಲ್ಲು ಕಿತ್ತಾಕ್ತಾಳೆ, ಬಿಸಾಕ್ತಾಳೆ. ದೀಪನೆಲ್ಲ ಮುಟ್ಟಕ್ಕೆ ಹೋಗ್ತಾಯಿದ್ಲು. ಆಮೇಲೆ ದೀಪನ ತೆಗೆದು ಸೈಡಲ್ಲಿ ಇಟ್ಬಿಟ್ವಿ, ಮತ್ತು ಅದನ್ನು ಮುಟ್ಟಿದ್ರೆ ಕಷ್ಟ ಅಂತ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಹೂವನ್ನು ಮಾತ್ರ ತೋರಿಸಿ ಕರೆದಿದ್ದು ನಾವು. ಆಮೇಲೆ ಹೂವನ್ನು ನೋಡಿಬಿಟ್ಟು ಬಂದಳು. ಮತ್ತು ಹೊರಗಡೆ ಹೊಸಲು ದಾಟ್ಕೊಂಡು ಬಂದು ಮತ್ತೆ ಒಳಗೆ ಕರಿಬೇಕಂತ ಹೇಳಿದ್ರು ಅಮ್ಮ. ಅದಕ್ಕೆ ಮತ್ತೆ ಒಳಗಡೆ ಬೇಗ ದಾಟ್ಸೋಣ, ಟೈಮ್ ಆಗ್ತಿದೆ ಅಂತೇಳಿ ಮತ್ತೆ ಒಳಗೆ ಕರೆದು ಹೊಸಲು ದಾಟ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅವಳು ತುಂಬ ಲೇಟ್ ಮಾಡ್ತಿದ್ದಾಳೆ, ಅಲ್ಲೇ ಕೂತ್ಕೊಂಡು ಆಟಾಡ್ತಾಯಿದ್ದಾಳೆ, ಬರ್ತಾನೇ ಇರಲಿಲ್ಲ. ಹೂವು ಎಲ್ಲ ತೋರಿಸಿದ್ರು, ಏನು ತೋರಿಸಿದ್ರು ಬರ್ತಿರಲಿಲ್ಲ. ಫೈನಲಿ ಏನೋ ಇದು ಬಾಕ್ಸ್ ಏನೋ ತೋರಿಸ್ಬಿಟ್ಟು ಬೇಗ ಒಳಗೆ ಕರ್ಸ್ಕೊಂಡ್ವಿ. ನೋಡಿ ಕಣ್ಣು ಹೇಗೆ ಹೊಡಿತಿದ್ದಾಳೆ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಬಾಯ್.